ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಡಿಸೆಂಬರ್ 6ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ನೀವು ಯಾವುದನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಹೃದಯಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವರೆಂದು ತಿಳಿದಿದ್ದೀರಲ್ಲ. ಯಾಕೆಂದರೆ ಕರ್ತನಾದ ಕ್ರಿಸ್ತನನ್ನು ಸೇವಿಸುವವರಾಗಿದ್ದೀರಿ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಮತ್ತು 24ನೇ ವಚನ. ಕ್ರೈಸ್ತ ಧರ್ಮದ ಅಡಿಪಾಯದ ತತ್ವಗಳು ಈ ಮೇಲಿನ ಆಧಾರ ವಾಕ್ಯದ ಮೇಲೆ ಅಡಕವಾಗಿದೆ. ಇದು ಲೌಕಿಕ ಆಲೋಚನೆ ಮತ್ತು ನಡವಳಿಕೆಗೆ ವಿರುದ್ಧವಾಗಿದೆ. ಅದೇನೆಂದರೆ, ಸಭೆಯಲ್ಲಿ ಬಹಳ ದೊಡ್ಡವನು ಯಾರೆಂದರೆ ಅವನು ಸಭೆಗೆ ಅತ್ಯಂತ ದೊಡ್ಡ ಸೇವಕನಾಗಿರುತ್ತಾನೆ, ಮತ್ತೊಬ್ಬರಿಗೆ ಅತ್ಯಧಿಕವಾದ ಸಹಾಯವನ್ನು ಮಾಡುವವನಾಗಿರುತ್ತಾನೆ. ಸಭೆಯಲ್ಲಿ ಶ್ರೇಷ್ಠ ಸೇವಕನು ಯಾರೆಂದರೆ ಅದು ಸ್ವತಃ ಸಭೆಯ ಮಹಾಶಿರಸ್ಸಾಗಿರುವ ನಮ್ಮ ಕರ್ತನು. ಆತನು ನಮಗಾಗಿ ಸ್ವತಃ ತನ್ನ ಜೀವನವನ್ನೇ ನೀಡಿದ್ದಾನೆ ಮತ್ತು ಆತನ ಶಿಷ್ಯರು ಕರ್ತನ ಎಣಿಕೆಯಲ್ಲಿ ದೊಡ್ಡವರಾಗಬೇಕೆಂದು ಬಯಸುವವರು. ಅದಲ್ಲದೆ ನನ್ನ ಜೊತೆ ಸೇವಕರ ಎಣಿಕೆಯಲ್ಲಿ ಗೌರವವನ್ನು ಬಯಸುವವರು ತಮ್ಮ ಬೋಧಕನ ಹೆಜ್ಜೆಯ ಜಾಡನ್ನು ನಿಕಟವಾಗಿ, ಅಂದರೆ ಹತ್ತಿರವಾಗಿ ಅನುಸರಿಸಬೇಕು ಮತ್ತು ಹೃದಯದಲ್ಲಿ ದೀನ ಸ್ವಭಾವದಿಂದ ಸಹೋದರರಿಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಡಲು ಬಯಸುವವರಾಗಿರಬೇಕು ಮತ್ತು ಸಿದ್ಧರಾಗಿರಬೇಕು. ಇದು ಕೇವಲ ಉಪಚಾರ ಅಥವಾ ಬಾಹ್ಯಾಚಾರದ ಸೇವೆ ಎಂದರ್ಥವಲ್ಲ. ಇದು ನಿಜವಾದ ಹೃದಯದಿಂದ ಮಾಡುವ ಸೇವೆ ಎಂದರ್ಥವಾಗಿದೆ. ನಮ್ಮ ಕರ್ತನ ತ್ಯಾಗ ಬಲಿಯನ್ನು ನಾವು ನೋಡುವುದಾದರೆ ಅದು ಕೇವಲ ಒಂದು ಬಗೆಯ ಉಪಚಾರ ಅಥವಾ ಆಸಕ್ತಿ ಮತ್ತು ಪ್ರೀತಿಯನ್ನು ಪ್ರದರ್ಶಿಸುವುದಾಗಿರಲಿಲ್ಲ. ಅದು ತನ್ನ ಜೀವವನ್ನು ನಮಗಾಗಿ ಬಲಿಯಾಗಿ ಕೊಟ್ಟು ನಮ್ಮನ್ನು ಕೊಂಡುಕೊಳ್ಳುವುದಾಗಿತ್ತು. ಅದೇ ರೀತಿ ನಾವು ಮಾಡಬೇಕಾಗಿದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದು ಮತ್ತು ಸೇವೆ ಮಾಡುವುದು ಕೇವಲ ಮಾತಿನಲ್ಲಿ, ಉದ್ಯೋಗದಲ್ಲಿ, ಶೀರ್ಷಿಕೆಯಲ್ಲಿ ಮಾತ್ರವಲ್ಲ, ಆದರೆ ನಾವು ಕ್ರಿಯೆಯಲ್ಲಿಯೂ ಸತ್ಯದಲ್ಲಿಯೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು.